13ನೇ ತಂಡದ ನೇತೃತ್ವ ಶ್ರೀಯುತ ಸಚಿನ್ ಇ ಮೆಂಡಿಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಳಗಾವಿ ಜಿಲ್ಲೆಯ ವೃಂದ ತಂಡದ ಪರವಾಗಿ ಅತಿಥಿ ಗಣ್ಯರಿಗೆ ವಂದನಿಸಲಿದೆ. ಇದು 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥಸಂಚಲನದ ಭವ್ಯ ಕಾರ್ಯಕ್ರಮ. ಅವರ ಉನ್ನತ ಮಟ್ಟದ ಸೇವೆ ಸಾಧನೆಗಳು ಸಾರ್ವಜನಿಕ ಸ್ನೇಹಿ ಕಾರ್ಯಕ್ರಮಗಳನ್ನು ಗುರುತಿಸಿ ಶ್ರೀಯುತರಿಗೆ ಹಲವಾರು ಪ್ರತಿಷ್ಠಿತ ಪುರಸ್ಕಾರಗಳಿಂದ ಗೌರವಿಸಲಾಗಿದೆ. ಮಾದರಿಯಾಗಿ ಬೆಳೆಸಿಕೊಂಡು ಸಾಧನೆಗೆ ನೀಡಲಾಗುವ ರಾಷ್ಟ್ರೀಯ ಇ ಗವರ್ನೆನ್ಸ್ ಪ್ರಶಸ್ತಿ, 2021ರಲ್ಲಿ ಗೃಹ ಸಚಿವಾಲಯದ PPRND ವತಿಯಿಂದ ನೀಡಲಾಗುವ ಕಮಾಂಡೇಶನ್ ಡಿಸ್ಕ್ ಪ್ರಶಸ್ತಿ, ರಸ್ತೆ ಸುರಕ್ಷತೆ ಅಭಿವೃದ್ಧಿ ಇವರ ಮಹತ್ವದ ಕೊಡುಗೆಗಾಗಿ IRTE ಪ್ರಿನ್ಸ್ ಮೆಕಲ್ ಇಂಟರ್ನ್ಯಾಷನಲ್ ರೋಡ್ ಸೇಫ್ಟಿ ಅವಾರ್ಡ್ ಕೂಡ ಪಡೆದಂತಹ ನಮ್ಮ ಹೆಮ್ಮೆಯ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರಾದಂತಹ ಡಾಕ್ಟರ್ MA ಸಲೀಂ IPS ರವರಿಗೆ ಬರಲಿ ಬಂಧುಗಳೇ ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆಗಳು. ನಿರ್ಗಮನ ಪಥ ಸಂಚಲನ ಮುಂದಿನ ಆದೇಶಗಳನ್ನ ತುಕಡಿಗಳಿಗೆ ನೀಡಲು ಅತಿಥಿ ಮಹೋದಯರಿಂದ ಅನುಮತಿ ಪಡೆದು ತಮ್ಮ ಸ್ವಸ್ಥಾನಕ್ಕೆ ಹೊರಟಿದ್ದಾರೆ. ಇದೀಗ ಆರಂಭವಾಗಿದೆ. ತಣಿಸಂದ್ರ ತರಬೇತಿ ಶಾಲೆಯಲ್ಲಿ 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಅತ್ಯಾಕರ್ಷಕ ನಿರ್ಗಮನ ಪಥ ಸಂಚಲನ 2 ಹಂತಗಳಲ್ಲಿ ಆಯೋಜನೆಗೊಂಡಿರುವ ಪಥ ಸಂಚಲನದಲ್ಲಿ ತರಬೇತಿಯಾದ್ಯಂತ ಒಳಾಂಗಣ ವಿಷಯದಲ್ಲಿ ತಾವು ಪಡೆದ ಚಾಕಚಕ್ಯತೆಯನ್ನ ಹೊರಹೊಮ್ಮಿಸುವ ದೃಶ್ಯ. ಮುಂಚೂಣಿಯಲ್ಲಿ ಖಡ್ಗಧಾರಿ ಪರೇಡ್ ಕಮಾಂಡರ್ ಶ್ರೀ ಕಿಶೋರ್ ದ್ಯಾವಪ್ಪ ನಾಯ್ಕ ನೇತೃತ್ವದ ತಂಡ ಹಾಗೂ ಅವರಿಗೆ ಸಹಾಯಕರಾಗಿ ಶ್ರೀ ಅಕ್ಷಯ ನಾಯ್ಕ ಗಣ್ಯರಿಗೆ ಖಡ್ಗವನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಇವರನ್ನು ಅನ್ವರ್ತಿಸಿದ ಮೊಟ್ಟ ಮೊದಲ ತುಕಡಿಯ ನಾಯಕರಾಗಿದ್ದಾರೆ ಶ್ರೀ ಅರುಣ್ SR. ಸನ್ಮಾನ್ಯರೇ, ಪಥ ಸಂಚಲನದ 3ನೇ ತಂಡದ ನೇತೃತ್ವ ಶ್ರೀ ಅಭಿಷೇಕ್ ಕಾಂಬಳೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಂಗಳೂರು ನಗರದವರಿಂದ ತಂಡದ ಪರವಾಗಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುವ ಈ ಕ್ಷಣ ಹೊರಾಂಗಣ ಬೋಧಕರಾಗಿ ಶ್ರೀ ಬಸವರಾಜ್ ಹೆಡ್ ಕಾನ್ಸ್ಟೇಬಲ್ ರವರು ತರಬೇತಿ ನೀಡಿರುತ್ತಾರೆ. ಇದೀಗ ಗಣ್ಯರ ಮುಂದೆ 4ನೇ ತುಕಡಿ ಶ್ರೀ ಸಚಿನ್ MR ನಾಯಕತ್ವದಲ್ಲಿ 4ನೇ ತುಕಡಿ ಗಣ್ಯರಿಗೆ ಗೌರವವನ್ನು ಸಲ್ಲಿಸುತ್ತಿದೆ. ಮೂಲತಃ ತೀರ್ಥಹಳ್ಳಿಯ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ತವನಂದಿ ಗ್ರಾಮದ ರುದ್ರಪ್ಪ ಶ್ರೀಮತಿ ರೇಣುಕಾ ದಂಪತಿಯ ಸುಪುತ್ರ BSc ಪದವೀಧರ. ಈ ತುಕಡಿಯನ್ನ ತರಬೇತಿಗೊಳಿಸಿದ್ದಾರೆ ಶ್ರೀ ಬಸವರಾಜ್ ಚಿಪ್ಪಲಕಟ್ಟಿ. ಹಮ್ ರಾಜ್ ಎಂಬ ಸುಶ್ರಾವ್ಯ ಸಂಗೀತದ ಹಿನ್ನೆಲೆಯಲ್ಲಿ ಪಥ ಸಂಚಲನದ 6ನೇ ತಂಡದ ನೇತೃತ್ವ ಶ್ರೀ ಸಚಿನ್ ಸಾಗರ್ ಗಟ್ಟಿಮನಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಳಗಾವಿ ಜಿಲ್ಲೆಯವರು ತಂಡದ ಪರವಾಗಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುವ ಈ ರಮಣೀಯ ದೃಶ್ಯ. ಹೊರಾಂಗಣ ಬೋಧಕರಾಗಿ ಹೆಡ್ ಕಾನ್ಸ್ಟೇಬಲ್ ಶ್ರೀ ಸಂಜಯ್ ಮಾಂಗ್ ರವರು ತಂಡವನ್ನ ತಯಾರುಗೊಳಿಸುವಲ್ಲಿ ಶ್ರಮ ವಹಿಸಿರುತ್ತಾರೆ.
ಜಿಕೆ ರವರ ತರಬೇತುದಾರರಲ್ಲಿ ಪಳಗಿದ ತಂಡ 7ನೇದು. ಶ್ರೀ ಅಜಿತ್ ವಿ ಸೈದಾಪುರ ನೇತೃತ್ವದಲ್ಲಿ 7ನೇ ತುಕಡಿ ಇದೀಗ ಅತಿಥಿ ಮಹೋದಯರನ್ನು ವಂದಿಸುತ್ತಿದೆ. ಮೂಲತಃ ಬೆಳಗಾವಿ ಜಿಲ್ಲೆ ರಾಯಭಾಗದ ಹಿಡಕಲ್ ಮಾಳಸಿದ್ದೇಶ್ವರ ತೋಟ ಹಿಡಕಲ್ ಗ್ರಾಮದ ಬಿಎಸ್ಸಿ ಪದವೀಧರ ಶ್ರೀ ವಸಂತ್ ಹಾಗೂ ಶ್ರೀಮತಿ ಸಾವಿತ್ರಿ ದಂಪತಿಯ ಸುಪುತ್ರ ನೇಮಕಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ಶ್ರೀ ಸನ್ಮಾನ್ಯರೇ, 9ನೇ ತಂಡದ ನೇತೃತ್ವ ಶ್ರೀಯುತ ಯಲ್ಲಾಲಿಂಗ್ ಪಡದಳ್ಳಿ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಂಗಳೂರು ನಗರದವರು ತಂಡದ ಪರವಾಗಿ ಅತಿಥಿ ಮಾನ್ಯರಿಗೆ ನಿಧಾನ ನಡಿಗೆಯ ಮೂಲಕ ಮುಂದೆ ಸಾಗಿ ಬರುತ್ತಾ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ. ಹೊರಾಂಗಣ ಬೋಧಕರಾಗಿ ಹೆಡ್ ಕಾನ್ಸ್ಟೇಬಲ್ ಶ್ರೀ ಜಮೀಲ್ ಹಳ್ಳಿರವರು ತರಬೇತಿ ನೀಡುತ್ತಾರೆ. ಬದಲಾದ ಹೆಜ್ಜೆನಾದದೊಂದಿಗೆ ಇದೀಗ ಅತಿಥಿ ಮಹೋದಯರನ್ನು ವಂದಿಸುವ ತಂಡ 10ನೇದು. ನಾಯಕತ್ವ ಶ್ರೀ ಶ್ರೀಕಾಂತ್ ಸಿಂಗಾಡಿ, ದಿವಂಗತ ಬಾಪು ಹಾಗೂ ಯಮನವ್ವ ದಂಪತಿಯ ಸುಪುತ್ರ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪಾರ್ಥನಹಳ್ಳಿ ಗ್ರಾಮದ ಬಿಎಸ್ಸಿ ಪದವೀಧರ ನೇಮಕಗೊಂಡಿದ್ದಾರೆ. ಬೆಂಗಳೂರು ನಗರಕ್ಕೆ ಈ ತುಕಡಿಯನ್ನು ತರಬೇತಿಗೊಳಿಸಿದ್ದಾರೆ ಶ್ರೀ ಸಂತೋಷ್ ನಾಗನಾಥ. ಪಥ ಸಂಚಲನದ 12ನೇ ತಂಡದ ನೇತೃತ್ವ ಶ್ರೀಯುತ ವೆಂಕಟೇಶ್ ಇ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಂಗಳೂರು ನಗರದವರು ತಂಡದ ಪರವಾಗಿ ಅತಿಥಿ ಮಹೋದಯರವರಿಗೆ ನಿಧಾನ ನಡಿಗೆಯ ಮೂಲಕ ಹೆಮ್ಮೆಯಿಂದ ಶಿಸ್ತಿನಿಂದ ದಕ್ಷ ಪ್ರಾಮಾಣಿಕತೆಯ ಪ್ರತೀಕ ಕಾಕಿಯ ಕುಲದ ರಕ್ಷಕರು ನಮ್ಮ ಆರಕ್ಷಕರು ಎನ್ನುತ್ತಾ ಮುಂದೆ ಸಾಗುತ್ತಿದ್ದಾರೆ. 12ನೇ ತಂಡದ ಶ್ರೀ ವೆಂಕಟೇಶ್ ಇ ರವರಿಗೆ ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆ. ಶ್ರೀ ಸಚಿನ್ ಇ ಮೆಂಡಿಗೇರಿ ನಾಯಕತ್ವದಲ್ಲಿ ಇದೀಗ ಅತಿಥಿ ಮಹೋದಯರನ್ನು ವಂದಿಸುತ್ತಿದೆ 13ನೇ ತಂಡ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬ್ಯಾಗನತೋಟ ಬೆಳ್ಳಿಗೆರೆ ಗ್ರಾಮದ ಶ್ರೀಯುತ ಈರಪ್ಪ ಹಾಗೂ ಲಕ್ಷ್ಮೀಬಾಯಿ ದಂಪತಿಯ ಸುಪುತ್ರ, ಬಿಎ ಪದವೀಧರ ಶ್ರೀ ಮಲ್ಲಿಕ್ ಜಾನ್ ನದಾಫ್ ನೇತೃತ್ವದಲ್ಲಿ ಪಳಗಿರುವ ಈ ತಂಡ ಅತಿಥಿ ಮಹೋದಯರಿಗೆ ಇದೀಗ ವಂದಿಸಿ ಮುನ್ನಡೆಯುತ್ತಿದ್ದು, ಅಂತಿಮವಾಗಿ ಶ್ರೀ ಶ್ರೇಯಸ್ ಕುಮಾರ್ ಎಂ ನಾಯಕತ್ವದ 14ನೇ ತಂಡ ಅತಿಥಿ ಮಹೋದಯರನ್ನು ವಂದಿಸುತ್ತಿದೆ. ಮಾರತಳ್ಳಿ ಪೊಲೀಸ್ ಠಾಣೆಗೆ ನೇಮಕಗೊಂಡಿರುವ ಶ್ರೀ ಶ್ರೇಯಸ್ ಕುಮಾರ್ ಗಾಯತ್ರಿಪುರಂ ಮೈಸೂರು ನಗರದವರು. ಎಂಬಿಎ ಪದವೀಧರರಾದ ಇವರ ತಾಯಿ ಶ್ರೀಮತಿ ಕೃಷ್ಣವೇಣಿ. ಅತಿಥಿ ಮಹೋದಯರಿಗೆ ಶ್ರೇಯಸ್ ಕುಮಾರ್ 10 ತಿಂಗಳ ಬುನಾದಿ ತರಬೇತಿ ನೀಡುವುದು ಪ್ರತೀತಿ. ಆ ತರಬೇತಿಗೆ ಪೂರ್ಣಗೊಳಿಸಿದ ನಮ್ಮ ನವ ಆರಕ್ಷಕರು ಇಂದಿನ ನಿರ್ಗಮನ ಪಥ ಸಂಚಲನದಲ್ಲಿ ತಮ್ಮ ಪ್ರಥಮ ಹಂತದಲ್ಲಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಸಿ ಇದೀಗ ಹಂತದ ಶೀಘ್ರ ನಡಿಗೆಯ ಕವಾಯತು ಪ್ರಾರಂಭಿಸಿವೆ. ಎಲ್ಲ ತಂಡಗಳು ಸುಂದರವಾಗಿ ಕೈಗಳನ್ನ ಮುಂದೆ ಭುಜದ ನೆರಕ್ಕೆ ಬೀಸುತ್ತಾ ಕೈಯಲ್ಲಿ ಶಸ್ತ್ರ ಹಿಡಿದು ಸೂರ್ಯ ರಶ್ಮಿಗೆ ಅಭಿಮುಖವಾಗಿ ಮುಂದೆ ಸಾಗುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಪ್ರಸ್ತುತಪಡಿಸುತ್ತಿರುವ ಅತ್ಯಂತ ಜನಪ್ರಿಯ, ಲೋಕಪ್ರಿಯ, ಸರ್ವರು ಆತ್ಮೀಯವಾಗಿ ಸ್ವೀಕರಿಸುವ ಸಮಾಜ ಸುಧಾರಣಾ ಕಾರ್ಯಕ್ರಮವೆಂದರೆ ಮನೆ ಮನೆಗೆ ಪೊಲೀಸ್, ಮನ ಮನಕ್ಕೂ ಪೊಲೀಸ್, ನೋವಿನಲ್ಲೂ ಪೊಲೀಸ್, ನಲಿವಿನಲ್ಲೂ ಪೊಲೀಸ್. ಪೊಲೀಸರಿಗೆ ಸಹಕರಿಸಿ ಅಪರಾಧಗಳನ್ನ ಹೊಡೆದೋಡಿಸಿ. ನಿಮ್ಮೊಂದಿಗೆ ನಾವಿದ್ದೇವೆ, ನೀವಿದ್ದಲ್ಲಿಗೆ ಆರಕ್ಷಕರು ಬರಲಿದ್ದೇವೆ. ನಿಮ್ಮ ನೋವು ನಲಿವು ದುಃಖ ದುಮ್ಮಾನಗಳಿಗೆ ಕಿವಿಯಾಗಲಿದ್ದೇವೆ. ಪೊಲೀಸರೆಂದರೆ ಭರವಸೆ, ಅದು ಒಂದು ಧೈರ್ಯ, ಶೌರ್ಯ.
ತಮ್ಮ ದೀರ್ಘ ಸೇವಾ ಅವಧಿಯ ಉದ್ದಕ್ಕೂ ಸದಾ ಸತ್ಯ ನಿಷ್ಠೆಯಿಂದ ಶ್ರಮಿಸಲು ಸಜ್ಜುಗೊಂಡಿರುತ್ತಾರೆ ನಮ್ಮ ನಾಡಿನ ಎಲ್ಲ ನವಾರಕ್ಷಕರು. ಶಾಂತಿ ಸುವ್ಯವಸ್ಥೆ, ಸುಗಮ ಸಂಚಾರ ವ್ಯವಸ್ಥೆ, ನ್ಯಾಯ ದೇವತೆಯ ಪಾಲಕರಾಗಿರುತ್ತಾರೆ. ತಪ್ಪದೆ ನ್ಯಾಯಯುತವಾಗಿ ಪಾಲಿಸುತ್ತಾ ಮುಂದೆ ಸಾಗುವವರು ಮೇಲಾಧಿಕಾರಿಗಳ ಆಜ್ಞಾಪಾಲಕರು. ಸಮಾನತೆಯ ಸಮಾಜ ನಿರ್ಮಾಣದಲ್ಲಿ ಹಲವಾರು ಸಮಾಜ ಸುಧಾರಕರ ಸ್ಫೂರ್ತಿಯೊಂದಿಗೆ ಸಡಗರ ಸಂಭ್ರಮಾಚರಣೆಗಳಿಗೆ ಯಾವುದೇ ರೀತಿಯ ತೊಡಕು ತೊಂದರೆ ಬಾರದ ಹಾಗೆ ನೋಡಿಕೊಳ್ಳುವವರು ನಮ್ಮ ಕರ್ನಾಟಕದ ಆರಕ್ಷಕರು. ಮುಂಚೂಣಿಯಲ್ಲಿ ಕರ್ನಾಟಕ ಪರ ಕಮಾಂಡರ್ ಹಾಗೂ ದ್ವಿತೀಯ ಪರ ಕಮಾಂಡರ್ ಶ್ರೀ ಅಕ್ಷಯ್ ನಾಯ್ಕ ನೇತೃತ್ವದ ತಂಡ ಗಣ್ಯರಿಗೆ ವಂದನೆ ಸಲ್ಲಿಸಿತ್ತು. ಅವರನ್ನು ಅನ್ವಯಿಸಿದ ಮೊಟ್ಟ ಮೊದಲ ತಂಡ ಶ್ರೀ ಅರುಣ್ ಎಸ್ ಆರ್ ನೇತೃತ್ವದಲ್ಲಿ ತಂಡದ ಗೌರವಾರ್ಪಣೆಯನ್ನು ಸಲ್ಲಿಸಿ ಮುಂದೆ ಸಾಗಿದೆ. ನಿರ್ಗಮನ ಪಥ ಸಂಚಲನದ 3ನೇ ತಂಡದ ನೇತೃತ್ವ ಶ್ರೀ ಅಭಿಷೇಕ್ ಕಾಂಬಳೆ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರದವರಿಂದ ಧೈರ್ಯ ಶೌರ್ಯದ ಪ್ರತೀಕವಾಗಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಸಿ ಶೀಘ್ರ ನಡಿಗೆ ಮೂಲಕ ಮುಂದೆ ಸಾಗುತ್ತಿವೆ. ಸಚಿನ್ ಎಂಆರ್ ನಾಯಕತ್ವದ 4ನೇ ತುಕಡಿ ಅತಿಥಿ ಮಹೋದಯರಿಗೆ ಇದೀಗ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಕವಾಯತುವಿನ 6ನೇ ತಂಡದ ನೇತೃತ್ವ ಶ್ರೀ ಸಚಿನ್ ಸಾಗರ್ ಕಟ್ಟಿಮನಿ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಳಗಾವಿ ಜಿಲ್ಲೆಯವರಿಂದ ತಂಡದ ಪರವಾಗಿ ಜೈ ಹಿಂದ್ ಘೋಷವಾಕ್ಯದೊಂದಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ. 7ನೇ ತುಕಡಿ ಅತಿಥಿ ಮಹೋದಯರನ್ನು ವಂದಿಸಲು ಇದೀಗ ವೇದಿಕೆ ಮುಂದೆ ಆಗಮಿಸಿದೆ. ಗಣ್ಯರಿಗೆ ವಂದನೆಯನ್ನು ಸಲ್ಲಿಸಿ 7ನೇ ತುಕಡಿ ಮುಂದೆ ಸಾಗಿದೆ. ಅರಣ್ಯಶಾಸ್ತ್ರಿ ಬಿಎಸ್ಸಿ ಪದವಿ ಪಡೆದಿರುವಂತಹ ಶ್ರೀಯುತ ಯಲ್ಲಾಲಿಂಗ ಪರದಳ್ಳಿ ನೇತೃತ್ವದ 9ನೇ ತುಕಡಿ ಅತಿಥಿ ಮಹೋದಯರಿಗೆ ಇದೀಗ ವಂದಿಸಿ ಮುಂದೆ ಸಾಗಿದ್ದಾರೆ. ಸನ್ಮಾನ್ಯರೇ, 10ನೇ ತಂಡದ ನೇತೃತ್ವ ಶ್ರೀಯುತ ಶ್ರೀಕಾಂತ್ ಸಿಂಗಾಡಿ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರದವರಿಂದ ಸಾರಿ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಎಂಬ ಶಿಷ್ಟರ ಸಂಗೀತಕ್ಕೆ ತಕ್ಕ ಹಾಗೆ ಶೀಘ್ರ ನಡಿಗೆ ಮೂಲಕ ವಂದನೆ ಸಲ್ಲಿಕೆ. ಪಥ ಸಂಚಲನದ 12ನೇ ತಂಡದ ನೇತೃತ್ವ ಶ್ರೀಯುತ ವೆಂಕಟೇಶ್ ಇ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರದವರಿಂದ ಧೈರ್ಯ, ಸಂವೇದನೆ, ರಕ್ಷಣೆ, ಶೌರ್ಯದ ಪ್ರತೀಕ ಕರ್ನಾಟಕ ರಾಜ್ಯ ಪೊಲೀಸ್ ಎಂದಿರುತ್ತ ಮುಂದೆ ಸಾಗುತ್ತಿವೆ ನಮ್ಮ ತಂಡಗಳು. ಶ್ರೀ ಸಚಿನ್ ಇ ಮೆಡಗೇರಿ ನಾಯಕತ್ವದಲ್ಲಿ 11ನೇ ತುಕಡಿ ಅತಿಥಿ ಮಹೋದಯರಿಗೆ ತಂಡದ ಗೌರವಾರ್ಪಣೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದು, ಅವರನ್ನು ಅನ್ವರ್ತಿಸುತ್ತಾ ಸರತಿ ಸಾಲಿನ ಕೊನೆಯ ತಂಡ 14ನೇದು ಶ್ರೀ ಶ್ರೇಯಸ್ ಕುಮಾರ್ ಎಂ ನಾಯಕತ್ವದಲ್ಲಿ ನಿರ್ಗಮನ ಪಥ ಸಂಚಲನದ 2 ಹಂತದ ಪಥ ಸಂಚಲನವು ಇದೀಗ ಪೂರ್ಣಗೊಂಡಿದೆ. ಈಗ ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳ ಆಗಮನ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಿದ್ದಾರೆ. ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳ ಖಡ್ಗ ರಕ್ಷಣೆಯನ್ನು ಹೊಂದಿದ್ದಾರೆ ಶ್ರೀಯುತ ಸ್ಫೂರ್ತಿರಾಜ್ ಅರಸರವರು.
ಬಂಧುಗಳೇ, ಧ್ವಜಗಳು ಆಗಮನ ಹಾಗೂ ನಿರ್ಗಮನದ ವೇಳೆಯಲ್ಲಿ ರಾಷ್ಟ್ರಗೀತ ಗಾಯನದೊಂದಿಗೆ ರಾಷ್ಟ್ರ ನಮನ ಸಲ್ಲಿಸಲಾಗುವುದು. ಆ ಸಮಯದಲ್ಲಿ ಸಮಸ್ತರು ಎದ್ದು ನಿಂತು ಗೌರವ ಸಲ್ಲಿಸಲು ಹಾಗೂ ಸಮವಸ್ತ್ರಧಾರಿಗಳು ಸೆಲ್ಯೂಟ್ ಮೂಲಕ ವಂದಿಸುವಂತೆ ಕೋರಿದರು. ಗರ್ಲ್ಸ್ ಸಾಂಗ್ ಎಂಬ ಶ್ರಾವ್ಯ ಸಂಗೀತದ ಹಿನ್ನೆಲೆಯಲ್ಲಿ ನಮ್ಮ ಹೆಮ್ಮೆಯ ಭಾರತದ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ನೀಲಿ ಧ್ವಜಗಳು ಇದೀಗ ವೇದಿಕೆಯ ಎಡಪಾರ್ಶ್ವದಲ್ಲಿ ನಿರ್ಗಮಿಸಲಿವೆ. 1947ರ ಸಂವಿಧಾನ ಸಭೆಯಲ್ಲಿ ಅಂಗೀಕರಿಸಲಾದ ಪಿಂಗಾಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿರುವ ನಮ್ಮ ತಿರಂಗ ತ್ರಿವರ್ಣ ಧ್ವಜ ಧೈರ್ಯ, ಪರಿತ್ಯಾಗ, ದೇಶದ ಒಳಿತಿಗಾಗಿ ನಡೆಯುವ ಬಲಿದಾನಗಳ ಸಾಂಕೇತಿಕವಾಗಿ ಕೇಸರಿ ಬಣ್ಣ, ನಿತ್ಯವೂ ಶಾಂತಿ, ಸತ್ಯ, ಪವಿತ್ರತೆಯ ಸಂಕೇತಗಳಾಗಿ ಬಿಳಿ ಬಣ್ಣ, ಬೆಳವಣಿಗೆ, ಫಲವತ್ತತೆ, ಸಮೃದ್ಧಿಯ ಪ್ರತೀಕವಾಗಿ ಹಸಿರು ಬಣ್ಣ, ಭೂಮಿ ಮತ್ತು ಮನುಷ್ಯನ ಅನೂಹ್ಯ ಬಾಂಧವ್ಯಗಳ ಸಾಂಕೇತಿಕವಾಗಿ ರಾಷ್ಟ್ರಧ್ವಜ ಮತ್ತೆ ನೀಲಿ ಅಶೋಕ ಚಕ್ರವು ಜಗಮಗಿಸುತ್ತಿದೆ. 1963 ಏಪ್ರಿಲ್ 2ರಂದು ಅಧಿಕೃತವಾಗಿ ಅಂಗೀಕರಿಸಲಾದ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಸುವರ್ಣ ಮಹೋತ್ಸವದ ಸೂಚಕ ಪೊಲೀಸ್ ನೀಲಿ ಧ್ವಜ ಗಂಡ ಬೇರಂಡ ಗಜಸಿಂಹ ಸಿಂಹಲಾಂಛನ ಸತ್ಯಮೇವ ಜಯತೆ ಎಂಬ ಘೋಷವಾಕ್ಯಗಳನ್ನು ನಮ್ಮ ಪೊಲೀಸ್ ಧ್ವಜಗಳು ಇದೀಗ ವೇದಿಕೆ ಎಡಪಾರ್ಶ್ವದ ಮೂಲಕ ನಿರ್ಗಮಿಸಿವೆ. ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ಅಡಿಯಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ಒಳಾಂಗಣ ತರಬೇತಿಯಲ್ಲಿ ಒಟ್ಟು 9 ವಿಷಯಗಳ ಬೋಧನೆ ಜೊತೆಗೆ ವೃತ್ತಿ ಕೌಶಲ್ಯಗಳನ್ನು ಹೆಚ್ಚಿಸಲು ಸನ್ನಿವೇಶ ಆಧಾರಿತ ತರಬೇತಿ, ಗುಂಪು ಚರ್ಚೆ, ಹ್ಯಾಂಡ್ಸ್ ಆನ್, ಬರವಣಿಗೆ ಕೌಶಲ್ಯ, ಸೈಬರ್ ವಿಭಾಗ, ಎಫ್ಎಸ್ಎಲ್, ಎಸ್ಸಿಆರ್ಬಿ, ಟಿಟಿಆರ್ಎಸ್, ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡದವರಿಂದ ವಿಶೇಷ ತರಬೇತಿ, 3 ವಾರಗಳ ಸ್ಯಾಂಡ್ವಿಚ್ ಕೋರ್ಸ್, ಮೃದು ಕೌಶಲ್ಯಗಳು, ಹೊಸ ಅಪರಾಧಿಕ ಕಾನೂನುಗಳ ಬೋಧನೆ, ಮಾನಸಿಕ ಒತ್ತಡ ನಿರ್ವಹಣೆ, ಲಿಂಗ ಸಂವೇದನೆ ಮತ್ತು ಜನಸ್ನೇಹಿ ಪೊಲೀಸರನ್ನಾಗಿಸಲು ಹಾಗೂ ಇನ್ನೂ ಅನೇಕ ವಿಷಯಗಳನ್ನು ಅಗತ್ಯಕ್ಕೆ ತಕ್ಕ ಹಾಗೆ ತಜ್ಞರಿಂದ ವಿಶೇಷ ಪಾಠಗಳನ್ನು ಬೋಧಿಸಲಾಗಿದೆ. ಪ್ರಪ್ರಥಮವಾಗಿ ತರಬೇತಿ ಶಾಲೆಯ ಒಳಾಂಗಣ ಬೋಧಕರಿಂದ ಪಠ್ಯಕ್ರಮದನುಸಾರವಾಗಿ ಪಠ್ಯಪುಸ್ತಕಗಳನ್ನು ಸಿದ್ಧಪಡಿಸಲಾಯಿತು. ಹೊರಾಂಗಣ ತರಬೇತಿಯಲ್ಲಿ 9 ವಿಷಯಗಳ ಬೋಧನೆ ಜೊತೆಗೆ ದೈಹಿಕ ಹಾಗೂ ಹೊರಾಂಗಣ ಕರ್ತವ್ಯಗಳ ಕ್ಷಮತೆ ಹೆಚ್ಚಿಸಲು 5BX ವ್ಯಾಯಾಮಗಳು, HIIT ಏರೋಬಿಕ್ಸ್ ವ್ಯಾಯಾಮಗಳು, 10 ಕಿಲೋಮೀಟರ್, 100 ಮೀಟರ್ ಓಟ, ಯೋಗ, ಧ್ಯಾನ, ಕರಾಟೆ, UAC, ಡ್ರಿಲ್ ನರ್ಸರಿ ಬಳಕೆ, ಆಧುನಿಕ ಆಯುಧಗಳ ಪರಿಚಯ, ಗುಂಪು ನಿರ್ವಹಣೆ, ಕವಾಯತು ತರಬೇತಿ, ರಾತ್ರಿ ವೇಳೆ ಆಕಸ್ಮಿಕ ರೋಲ್ ಕಾಲ್, BDDS, CCT ತಂಡದಿಂದ ವಿಶೇಷ ತರಬೇತಿ, ಉಚಿತ ಆರೋಗ್ಯ ತಪಾಸಣೆಯನ್ನು
ಪ್ರಥಮ ಚಿಕಿತ್ಸೆ ಮತ್ತು CPR ತರಬೇತಿ ಹಾಗೂ ಇನ್ನು ಅನೇಕ ವಿಷಯಗಳನ್ನು ಅಗತ್ಯಕ್ಕೆ ತಕ್ಕ ಹಾಗೆ ತರಬೇತಿಯನ್ನು ನೀಡಲಾಗಿದೆ. ತರಬೇತಿಯ ಗುಣಮಟ್ಟವನ್ನು ಹೆಚ್ಚಿಸಲು 5 ಮಾಸಿಕ ಪರೀಕ್ಷೆ, ಮಧ್ಯಂತರ ಪರೀಕ್ಷೆ ಮತ್ತು ಅಂತಿಮ ಪರೀಕ್ಷೆಗಳ ನಿರಂತರ ಮೌಲ್ಯಮಾಪನ ಅಳವಡಿಸಿಕೊಳ್ಳಲಾಗಿದೆ. ಪರಿಸರ ರಕ್ಷಣೆಗಾಗಿ ಪ್ರತಿಯೊಬ್ಬರಿಂದ 1 ಸಸಿ ನೆಡಿಸಲಾಗಿದೆ. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಬೆಂಗಳೂರು 8ನೇ ತಂಡದ ಪುರುಷ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ 10 ತಿಂಗಳ ತರಬೇತಿಯ ಬೆನ್ನಲ್ಲೇ ನಡೆದಿರುವ ಒಳಾಂಗಣ, ಹೊರಾಂಗಣ ಹಾಗೂ ಫೈರಿಂಗ್ ವಿಭಾಗಗಳಲ್ಲಿ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಸಹ ವಿಜೇತರೇ. ಪರಿಷ್ಕೃತ ಪಠ್ಯಕ್ರಮಗಳ ಅನುಸಾರವಾಗಿ ಒಳಾಂಗಣ, ಹೊರಾಂಗಣ ವಿಭಾಗದಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿ ಮೊದಲಿಗರಾಗಿ ಹೊರಹೊಮ್ಮಿದ ಬಹುಮಾನ ವಿಜೇತರಿಗೆ ಇದೀಗ ಮಾನ್ಯ ಮುಖ್ಯ ಅತಿಥಿಗಳಿಂದ ಬಹುಮಾನ ವಿತರಣಾ ಕಾರ್ಯಕ್ರಮ. ಸನ್ಮಾನ್ಯರೇ, 8ನೇ ತಂಡದ ಪುರುಷ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ 416 ಜನರ ಪೈಕಿ ಫೈರಿಂಗ್ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಶ್ರೀ ಸತೀಶ್ ಜಮಾದಾರ್, ತಂದೆ ಶ್ರೀ ದತ್ತು, ತಾಯಿ ಶ್ರೀಮತಿ ಸುನೀತಾ ದಂಪತಿಗಳ ಸುಪುತ್ರರಾದ ಶ್ರೀಯುತರು ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಪೊಲೀಸ್ ಇಲಾಖೆಗೆ ಸೇರಿದವರಾಗಿರುತ್ತಾರೆ. PUC ವಿದ್ಯಾಭ್ಯಾಸ ಪಡೆದವರಾಗಿದ್ದು ಸೂಫಿ ಸಂತರ ನಾಡು ಬೀದರ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಯರಂಡಿ ಗ್ರಾಮದಲ್ಲಿ ಜನಿಸಿದ್ದು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಲಬುರಗಿ ಜಿಲ್ಲೆಗೆ ನೇಮಕಾತಿ ಹೊಂದಿದ್ದು ಫೈರಿಂಗ್ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನ ಮಾನ್ಯ ಮುಖ್ಯ ಅತಿಥಿಗಳಿಂದ ಸ್ವೀಕರಿಸುತ್ತಿರುವ ಈ ಸುಮಧುರ ಘಳಿಗೆಗೆ ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಜೋರಾದ ಚಪ್ಪಾಳೆಗಳು. ಫೈರಿಂಗ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶ್ರೀ ಕಾರ್ತಿಕ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬಳ್ಳಾರಿ ಜಿಲ್ಲೆ, ತಂದೆ ಶ್ರೀ ಭೀಮಶಪ್ಪ, ತಾಯಿ ಶ್ರೀಮತಿ ಇಂದಿರಮ್ಮ ದಂಪತಿಗಳ ಸುಪುತ್ರರಾಗಿದ್ದು ಇವರು ಸಹ ಮೂಲತಃ ವ್ಯವಸಾಯ ಕುಟುಂಬದ ಹಿನ್ನೆಲೆಯಿಂದ ಪೊಲೀಸ್ ಇಲಾಖೆ ಸೇರಿದವರಾಗಿರುತ್ತಾರೆ. BSc ಪದವೀಧರರಾದ ಶ್ರೀಯುತರು ಗಿರಿಗಳ ನಾಡು ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನ ಬೋರಬಂಡ ಗ್ರಾಮದಲ್ಲಿ ಜನಿಸಿದ್ದು ಪ್ರಸ್ತುತ ತರಬೇತಿ ಅವಧಿಯಲ್ಲಿ ಅತ್ಯುತ್ತಮ ಗುರಿಕಾರರಾಗಿ ಪ್ರಥಮ ಬಹುಮಾನವನ್ನ ಮುಖ್ಯ ಅತಿಥಿಗಳಿಂದ ಸ್ವೀಕರಿಸುತ್ತಿರುವ ಈ ಸುಂದರ ಕ್ಷಣಕ್ಕೆ ಬರಲಿ ತಮ್ಮೆಲ್ಲರಿಂದ ಅಭಿನಂದನೆಯ ಚಪ್ಪಾಳೆಗಳು. ಸನ್ಮಾನ್ಯರೇ, ಈಗ ಹೊರಾಂಗಣ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಶ್ರೀ ಅಕ್ಷಯ್ ನಾಯಕ್ ರವರು ಪಡೆದಿರುತ್ತಾರೆ. ಇವರ ತಂದೆ ಶ್ರೀಧರ್ ಕುಪ್ಪಯ್ಯ ಹಾಗೂ ತಾಯಿ ಶ್ರೀಮತಿ ಲಲಿತಾ. ಇವರು ಶ್ರೀ ಅಕ್ಷಯ್ ಕುಮಾರ್ ನಾಯಕ್ ಅವರು BSc ಪದವೀಧರರಾಗಿದ್ದು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು. ಇವರು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬೆಂಗಳೂರಿಗೆ ಆಯ್ಕೆಗೊಂಡಿದ್ದಾರೆ. ಇವರು ಸಹ ಅತಿಥಿ ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸುತ್ತಿರುವ ಸುಮಧುರ ಕ್ಷಣ. ಎಲ್ಲರೂ ಜೋರಾದ ಚಪ್ಪಾಳೆಯ ಮುಖಾಂತರ ಶುಭ ಹಾರೈಸೋಣ. ಸನ್ಮಾನ್ಯರೇ, ಹೊರಾಂಗಣ ವಿಭಾಗದಲ್ಲಿ ಪ್ರಥಮ ವಿಜೇತರಾಗಿ ಶ್ರೀ ಕಿಶೋರ್ ನಾಯಕ್ ರವರು ಪಡೆದಿರುತ್ತಾರೆ. ತಂದೆ ದ್ಯಾವಪ್ಪ ನಾಯಕ್, ತಾಯಿ ಶ್ರೀಮತಿ ಪದ್ಮಾವತಿ ಅವರು. ಇವರು BCom ಪದವೀಧರರಾಗಿದ್ದು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕೋಲರ್ಸಿ ಗ್ರಾಮದವರಾಗಿರುತ್ತಾರೆ. ಇವರು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಶಿವಮೊಗ್ಗ ಜಿಲ್ಲೆಗೆ ಆಯ್ಕೆಗೊಂಡಿರುತ್ತಾರೆ. ಇವರು ಸಹ ಅತಿಥಿ ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸುತ್ತಿರುವ ಸುಮಧುರ ಕ್ಷಣಕ್ಕೆ ಎಲ್ಲರೂ ಶುಭಾಶಯದ ಜೋರಾದ ಚಪ್ಪಾಳೆಯ ಮುಖಾಂತರ ಶುಭ ಹಾರೈಸೋಣ. ಒಳಾಂಗಣ ವಿಭಾಗ ದ್ವಿತೀಯ ಸ್ಥಾನಕ್ಕೆ ಭಾಜನರಾಗಿದ್ದಾರೆ ಶ್ರೀ ಮಹಂತೇಶ್ ನಾಯ್ಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಜೋಡ್ಕರಹಳ್ಳಿ ಕೆಪ್ಪಟ್ಟಿ ಗ್ರಾಮದ BE ಪದವೀಧರ. ಶ್ರೀ ಗಂಗಾಧರ
ಶ್ರೀಮತಿ ರತ್ನವ ದಂಪತಿಯ ಸುಪುತ್ರ ಶ್ರೀ ಮಹಂತೇಶ್ ನಾಯ್ಕ ನೇಮಕಗೊಂಡಿದ್ದಾರೆ ಬೆಂಗಳೂರು ನಗರದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ. ಒಳಾಂಗಣ ವಿಷಯಗಳಾದ ಭಾರತೀಯ 21ನೇ ಶತಮಾನದಲ್ಲಿ ಪೊಲೀಸ್ ವ್ಯವಸ್ಥೆ, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಇತ್ಯಾದಿ ಒಳಾಂಗಣ ವಿಷಯದಲ್ಲಿ ದ್ವಿತೀಯರಾಗಿ ಹೊರಹೊಮ್ಮಿ ಗಣ್ಯರಿಂದ ಬಹುಮಾನವನ್ನ ಸ್ವೀಕಾರ ಮಾಡುತ್ತಿದ್ದಾರೆ. ಒಳಾಂಗಣ ವಿಭಾಗದಲ್ಲಿ ಅತ್ಯುತ್ತಮರಾಗಿ ಹೊರಹೊಮ್ಮಿ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಶ್ರೀ ಮಲ್ಲಿಕಾರ್ಜುನ ಪಡಶೆಟ್ಟಿ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ನಾವಲಗಿ ಗ್ರಾಮದ ಹನುಮಂತ ಹಾಗೂ ಶ್ರೀಮತಿ ಕಸ್ತೂರಿ ರವರ ದಂಪತಿಯ ಸುಪುತ್ರ BA ಪದವೀಧರ ಶ್ರೀ ಮಲ್ಲಿಕಾರ್ಜುನ ಪಡಶೆಟ್ಟಿ ಬೆಂಗಳೂರು ನಗರಕ್ಕೆ ನೇಮಕಾತಿಗೊಂಡಿದ್ದಾರೆ. ಪ್ರಸ್ತುತ ತಂಡದ 8ನೇ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಪೈಕಿ ಅತ್ಯುತ್ತಮ ಒಳಾಂಗಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪೊಲೀಸ್ ವಿಜ್ಞಾನ, ಪೊಲೀಸ್ ಕೈಪಿಡಿ, ಪೊಲೀಸ್ ಕರ್ತವ್ಯಗಳು, ಕಾರ್ಯವಿಧಾನ, ICT, ಸೈಬರ್ ಕ್ರೈಮ್, ವೈರ್ಲೆಸ್, ವಿಶೇಷ ಹಾಗೂ ಸ್ಥಳೀಯ ಕಾನೂನು, ಮನೋವಿಜ್ಞಾನ, ವರ್ತನೆಯಲ್ಲಿ ಬದಲಾವಣೆಗಳು ಕುರಿತಾದ ಇತ್ಯಾದಿ ಒಳಾಂಗಣ ವಿಚಾರದಲ್ಲಿ ಅತ್ಯುತ್ತಮ ಪ್ರಶಿಕ್ಷಣಾರ್ಥಿ. ಇನ್ನು ಈ ತಂಡದ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ಯಲ್ಲಾಲಿಂಗ ಪಡದಳ್ಳಿ, ಶ್ರೀಮತಿ ಲಕ್ಕವ್ವ ಗೌರವ್ವ ದಂಪತಿಯ ಸುಪುತ್ರ BSc ಪದವೀಧರ, ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ನಾಗನೂರು ಗ್ರಾಮದ ಯಲ್ಲಾಲಿಂಗ ಪಡದಳ್ಳಿ ಬೆಂಗಳೂರು ನಗರಕ್ಕೆ ನೇಮಕಗೊಂಡಿದ್ದಾರೆ. PT, ಪರೇಡ್, ಡ್ರಿಲ್, ಆರ್ಮ್ಸ್ ಡ್ರಿಲ್ ಇತ್ಯಾದಿ ಒಳಾಂಗಣ ವಿಷಯ ಹಾಗೂ ಹೊರಾಂಗಣ ವಿಚಾರ ಹಾಗೂ ಪೊಲೀಸ್ ಕಾನೂನು, ಭಾರತೀಯ ನಾಗರಿಕ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ, ಸಾಕ್ಷಿ ಅಧಿನಿಯಮ, ಸ್ಥಳೀಯ ಮತ್ತು ವಿಶೇಷ ಕಾನೂನುಗಳು, ಕಂಪ್ಯೂಟರ್ ವಿಷಯಗಳಲ್ಲಿ ಇತ್ಯಾದಿ ಎಲ್ಲ ವಿಚಾರಗಳಲ್ಲಿಯೂ ಈ ತಂಡದ ಅತ್ಯುತ್ತಮ ಪ್ರಶಿಕ್ಷಣಾರ್ಥಿಗೆ ಹೊರಹೊಮ್ಮಿ ಗಣ್ಯರಿಂದ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದಾರೆ. ಕೋರಲಿದ್ದಾರೆ. ಬಿಚ್ಚುಗತ್ತಿ ವೀರ ದಳಪತಿ ಕಿಶೋರ್ ತ್ಯಾವಪ್ಪ ನಾಯ್ಕ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಶಿವಮೊಗ್ಗ ಜಿಲ್ಲೆಯವರು ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ನಿರ್ಗಮನ ನಡೆಗಾಗಿ ಮುಖ್ಯ ಅತಿಥಿಗಳಲ್ಲಿ ಅನುಮತಿ ಪಡೆಯಲಿದ್ದಾರೆ. ಯಶಸ್ವಿಯಾಗಿ ಮಾತೃಘಟಕಗಳಿಗೆ ಹಿಂದಿರುಗುತ್ತಿರುವ ಪ್ರಶಿಕ್ಷಣಾರ್ಥಿಗಳಿಗೆ ನಿರ್ಗಮನ ನಡೆ ವಿದಳನ ಪ್ರಕ್ರಿಯೆಗೆ ಮುಂದಿನ ಆದೇಶಗಳನ್ನು ಕವಾಯ್ಟ್ನ ಪರೇಡ್ ಕಮಾಂಡರ್ ಈಗ ನೀಡಲಿದ್ದಾರೆ. ದಿನಾಂಕ 1/2/2025 ಪ್ರಾರಂಭವಾದ ಈ ಬುನಾದಿ ತರಬೇತಿಯಲ್ಲಿ ವಿವಿಧ ಆಟೋಟ ಚಟುವಟಿಕೆಗಳು, ಒಳಾಂಗಣ, ಹೊರಾಂಗಣ ಇತ್ಯಾದಿ ಎಲ್ಲ ಪ್ರಾಯೋಗಿಕ ಜ್ಞಾನವನ್ನು ಸಂಪಾದನೆ ಮಾಡಿದಂತಹ 416 ಮಂದಿ ಪ್ರಶಿಕ್ಷಣಾರ್ಥಿಗಳು ಈಗ ತಾವು ತರಬೇತಿ ಪಡೆದ ವಿದ್ಯಾ ದೇಗುಲಕ್ಕೆ, ಗುರುವೃಂದಕ್ಕೆ ವೈಯಕ್ತಿಕ ವಂದನೆಯನ್ನು ಸಲ್ಲಿಸುವಂತಹ ಮನಮೋಹಕ ದೃಶ್ಯ, ಅದುವೇ ನಿರ್ಗಮನ ಪಥ ಸಂಚಲನದ ವಿದಳನ ಪ್ರಕ್ರಿಯೆ. ಶಸ್ತ್ರಗಳನ್ನ ಒತ್ತು ದಿಟ್ಟ ಹೆಜ್ಜೆ ನಡಿಗೆಯ ಇಡುತ್ತಾ ಇದೀಗ ಎಲ್ಲ ಪ್ರಶಿಕ್ಷಣಾರ್ಥಿಗಳು ವೇದಿಕೆಯ ಮುಂಭಾಗ ಬಂದು ಗಣ್ಯರನ್ನು ವಂದಿಸಿ ಮುಂದೆ ಸಾಗಲಿದ್ದಾರೆ. ದಿ ಹೋಲ್ ಲ್ಯಾಂಗ್ ಸೈನ್ ಎಂಬ ವಾದ್ಯದ ಹಿನ್ನೆಲೆಯಲ್ಲಿ ಸರ್ವರಲ್ಲೂ ಸವಿನೆನಪಾಗಿ ಉಳಿಯಬಲ್ಲ ಅತ್ಯಂತ ಅವಿಸ್ಮರಣೀಯ ಕ್ಷಣವಿದು. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ, ಸಂಪಿಗೆಹಳ್ಳಿ, ಬೆಂಗಳೂರಿನಲ್ಲಿ ನಡೆದಿರುವ 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮದ ಅಂತಿಮ ಘಟ್ಟ ನಿರ್ಗಮನ ನಡೆ. ಸ್ನೇಹ, ಸ್ಮರಣೆ, ಅಗಲಿಕೆ, ಬೀಳ್ಕೊಡುಗೆ, ಅಭಿನಂದನೆಯ ಭಾವ ಹೊಂದಿರುವ ಸುಮಧುರ ಸುಶ್ರಾವ್ಯ ಸಂಗೀತದ ಹಿನ್ನೆಲೆಯಲ್ಲಿ
ಎಲ್ಲ ಪ್ರಶಿಕ್ಷಣಾರ್ಥಿಗಳು ಇಂದು ನವ ಆರಕ್ಷಕರಾಗಿ ನಾಡಿನ ಸೇವೆಗಾಗಿ ತೆರಳಲು ಹೆಜ್ಜೆಯ ಜೊತೆಗೆ ಹೆಜ್ಜೆಯನ್ನ ನಿಧಾನವಾಗಿ ಮುಂದೆ ಸಾಗಿ ಬರುತ್ತಾ ಭವ್ಯ ವೇದಿಕೆ ಅಲಂಕೃತ ಸನ್ಮಾನ್ಯರಿಗೆ ಶಸ್ತ್ರ ಗೌರವ ವಂದನೆಯನ್ನು ಸಲ್ಲಿಸಿ ಆಶೀರ್ವಾದ ಪಡೆದು ಮಾನ್ಯರ ಸಲಹೆ ಸೂಚನೆ ಮಾರ್ಗದರ್ಶನ ಸ್ಫೂರ್ತಿಯಾಗಿ ಪಡೆದು ಕಾನೂನು ರಕ್ಷಣೆಯ ಸಿಪಾಯಿಗಳಾಗಿ ಸಿದ್ಧರಾಗಿ ಶಾಂತಿ ಸುವ್ಯವಸ್ಥೆಯ ಶಾಂತಿಯ ತೋಟ ನಿರ್ಮಾಣ ಕಾಯಕದಲ್ಲಿ ಕಾಯಕ ಯೋಗಿಗಳಾಗಿ ಸತ್ಯ ನಿಷ್ಠೆ ದಕ್ಷತೆ ಪ್ರಾಮಾಣಿಕತೆಯ ಪ್ರತೀಕವಾಗಿ ಆಂತರಿಕ ಭದ್ರತೆಯಲ್ಲಿ ಆರಕ್ಷಕರ ಪಾತ್ರ ಬಹುಮುಖ್ಯ ಎಂದು ಅರಿತು ಕರ್ನಾಟಕ ರಾಜ್ಯ ಪೊಲೀಸ್ ಎಂದು ದೇವರ ಕೆಲಸ ನಿರ್ವಹಿಸುವ ಕಾಯಕಕ್ಕೆ ತೆರಳುತ್ತಿದ್ದಾರೆ ನಮ್ಮ ನಾಡಿನ ನವಯೋಧರಿಗೆ ಬರಲಿ ತಮ್ಮೆಲ್ಲರಿಂದ ಆಶೀರ್ವಾದದ ಶುಭಾಶಯದ ಚಪ್ಪಾಳೆಗಳು. ಹತ್ತು ತಿಂಗಳ ಬುನಾದಿ ತರಬೇತಿಯನ್ನು ಪಡೆದು ತರಬೇತಿ ಶಾಲೆಯಿಂದ ತಮ್ಮ ಮಾತೃಕಟ್ಟೆಗಳಿಗೆ ನಿರ್ಗಮಿಸಿರುವ ಪ್ರಶಿಕ್ಷಣಾರ್ಥಿಗಳು ನಮ್ಮ ಸ್ನೇಹಬದ್ಧವಾದ ಗೌರವ ಪೂರ್ವಕವಾದ ಅಭಿನಂದನೆಯ ಹಾಗೂ ಮಾತೃ ಹೃದಯದಿಂದ 10 ತಿಂಗಳು ಸಲುಹಿದಂತಹ ತರಬೇತಿ ಶಾಲೆಗೆ ಅತ್ಯುನ್ನತ ಶಸ್ತ್ರವಂದನೆಯನ್ನು ಅತಿಥಿ ಮಹೋದಯರ ಸಮ್ಮುಖದಲ್ಲಿ ಸಲ್ಲಿಸುತ್ತಾ ಗಂಭೀರ ವದನಾಲಂಕೃತರಾಗಿ ಇದೀಗ ಸಾಗುತ್ತಿದ್ದಾರೆ ವಿದಳನ ಪ್ರಕ್ರಿಯೆ. ಕಲಿಕೆ ಎಂಬುದು ಗರ್ಭದಿಂದ ಗೋರಿಯವರೆಗೂ ಅಲ್ಲವೇ? ನಾವಿಂದು ನಮ್ಮ ತಂದೆ ತಾಯಿಯ ಆಸೆ ಈಡೇರಿಸಿದ್ದೇವೆ. ನಾವಿಂದು ನಮ್ಮ ಹಳ್ಳಿ ಊರಿಗೆ ಹೆಸರುವಾಸಿಯಾಗಿದ್ದೇವೆ. ನಾವಿಂದು ಮಾನ್ಯ ಶ್ರೀ ಡಾಕ್ಟರ್ ಎಂ.ಎ. ಸಲೀಂ IPS DG ಮತ್ತು IGP ಕರ್ನಾಟಕ ರಾಜ್ಯ ಪೊಲೀಸ್ ಸಾಹೇಬರ ಮಾರ್ಗದರ್ಶನ ಪಡೆದವರಾಗಿದ್ದೇವೆ. ನಾವಿಂದು ಮಾನ್ಯ ಶ್ರೀ ಪಿ ದಯಾನಂದ್ IPS ADGP ತರಬೇತಿ ಮುಖ್ಯಸ್ಥರ ಸ್ಫೂರ್ತಿ ಪಡೆದವರಾಗಿದ್ದೇವೆ. ನಾವಿಂದು ದೇಶ ಸೇವೆಯೇ ಈಶ ಸೇವೆ ಎಂದು ಶಪಥ ಮಾಡಿದವರಾಗಿದ್ದೇವೆ. ನಾವಿಂದು ಜನಸ್ನೇಹಿ ಸಂವಿಧಾನ ಸ್ನೇಹಿ ಪರಿಸರ ಸ್ನೇಹಿ ಆರಕ್ಷಕರಾಗಿದ್ದೇವೆ. ಗುರುವಿನ ಗುಲಾಮನಾದವನು ಎಂದಿಗೂ ಸೋಲುವುದಿಲ್ಲ ಎಂದೆನ್ನುತ್ತಾ ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಬೆಂಗಳೂರಿನ ಮಾನ್ಯ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು, ಮುಖ್ಯ ಕವಾಯತು ಬೋಧಕರು, ಸಹಾಯಕ ಮುಖ್ಯ ಕವಾಯತು ಬೋಧಕರು, ಎಲ್ಲ ಹೊರಾಂಗಣ ಬೋಧಕರನ್ನೊಳಗೊಂಡ ತಂಡ ನಮ್ಮನ್ನ ಪ್ರಶಿಕ್ಷಣಾರ್ಥಿಗಳಿಂದ ಆರಕ್ಷಕರನ್ನಾಗಿಸುವಲ್ಲಿ ಹಗಲಿರುಳು ಶ್ರಮ ವಹಿಸಿರುತ್ತಾರೆ. ಕಾಕಿಯ ತೊಟ್ಟು ಲಾಠಿಯ ಹಿಡಿದು ಸೇವೆಗೆ ಹೊರಡುವ ರಕ್ಷಕರು ನೆಮ್ಮದಿ ಬಯಸದೆ ಸೇವೆಯ ಪೂಜೆಯು ನ್ಯಾಯ ದೇವತೆಯ ಪಾಲನೆ. ಸತ್ಯ ಧರ್ಮವ ನ್ಯಾಯವೇ ಕಾಕಿ ಜಗದ ನಿಯಮದೊಳಗವನೇ ಯೋಧ ಕರ್ನಾಟಕ ರಾಜ್ಯ ಪೊಲೀಸ್ ನೋಡಲ್ಲಿ. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರದ ನಿರ್ಗಮನ ಪಥ ಸಂಚಲನದ ಈ ನಿರ್ಗಮನ ನಡೆಯ ಸುಂದರ ನೋಟವನ್ನ ನೀನೊಮ್ಮೆ ನೋಡಿಲಿ ಎನ್ನುವಂತೆ ಮುಂದೆ ಸಾಗುತ್ತಿದ್ದಾರೆ ನಮ್ಮ ನವಯೋಧರು. ಹಗಲಿರುಳೆನ್ನದೆ ಕಾಯುತ್ತಲಿರಲಿ, ನ್ಯಾಯದ ಕಾರ್ಯವ ಬಿಡರೆಂದು. ಬಂದೋಬಸ್ತ್ ಬರಲಿ, ತುರ್ತು ಪರಿಸ್ಥಿತಿಯೇ ಇರಲಿ. ಕಾಕಿಯ ಧರಿಸುವ ಸಿಂಹಗಳು, ಮೋಸ ವಂಚನೆ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಟ್ಟ ಹಾಕುವ ವೀರ ಸಿಂಹಗಳು. ಕರ್ನಾಟಕ ರಾಜ್ಯ ಪೊಲೀಸ್ ನೋಡಿಲ್ಲಿ. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರದ ನಿರ್ಗಮನ ಪಥ ಸಂಚಲನ ನೀನೊಮ್ಮೆ ನೋಡಿಲ್ಲಿ ಎನ್ನುವಂತೆ ಮುಂದೆ ಸಾಗುತ್ತಿದ್ದಾರೆ ನಾಡಿನ ನವ ಯೋಧರು. ನ್ಯಾಯ ನೀತಿ ಧರ್ಮ ಸತ್ಯ ಅಹಿಂಸೆ ಲೋಕದ ರಕ್ಷಣೆ ಮಾಡುವರು. ಪ್ರಶಂಸೆಯು ಬಯಸದೆ ಹೊಗಳಿಕೆ ಕೆಳಿಸದೆ ದುಡಿಯುವರು ಗೌರವ ಕಾಶಿಸದೆ. ಕಾಕಿಯ ಕುಲದೊಳಗಡಗಿದೆ ಧೈರ್ಯ, ನ್ಯಾಯದ ಮೇಲೆ ನಿಂತಿದೆ ಧರ್ಮ, ಸತ್ಯದ ಮೇಲೆ ನಿಂತಿದೆ ಧರ್ಮ ಎಂದು ತರಬೇತಿ ಶಾಲೆಯಲ್ಲಿ ಕಲಿತ ವಿಷಯಗಳನ್ನ ಅಂತರಾಳದಲ್ಲಿ ಅರಿತು ಜ್ಞಾನ ಆತ್ಮ ಮನಸ್ಸು ಒಳಗೊಂದಾಗಿಸಿ ಆತ್ಮ ಸಾಕ್ಷಾತ್ಕಾರದ ಹಾದಿ ಬಯಸಿ ಬಂದವರು ನಾವು. ಅದಕ್ಕೆ ದಾರಿದೀಪವಾದಿರಿ ನೀವು ಎಂದು ಅಭಿನಂದನಾ ಪೂರ್ವಕವಾಗಿ ತರಬೇತಿ ಶಾಲೆಗೆ ಧನ್ಯೋಸ್ಮಿಯ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿರುವ ನವ ಆರಕ್ಷಕರ ಬದುಕಿಗೆ ಶುಭವಾಗಲೆಂದು ಮೂಡಿಬರಲಿ ಬಂಧುಗಳೇ. ತಮ್ಮೆಲ್ಲರಿಂದ ಆಶೀರ್ವಾದದ ಚಪ್ಪಾಳೆ, ಆಶೀರ್ವಾದದ ಚಪ್ಪಾಳೆ. ಸಂಚಲನದಲ್ಲಿ ಎಲ್ಲರ ಮಿಲನ
ಪೊಲೀಸ್ ವೃತ್ತಿ ಬದುಕಿಗೆ ಸಿರಸಿಂಚನ, ನೋಡುವವರ ಕಣ್ಣಿಗೆ ರೋಮಾಂಚನ. ಅದುವೇ ನಮ್ಮ ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರದ ನಿರ್ಗಮನ ಪಥ ಸಂಚಲನ. ಮೈಯಲ್ಲಿ ತೊಟ್ಟಿರುವೆವು ಕಾಕಿ ಸಮವಸ್ತ್ರ, ಕೈಯಲ್ಲಿ ಹಿಡಿದಿರುವೆವು ಶಸ್ತ್ರ. ಬದುಕು ಕೊಟ್ಟಿದೆ ನನ್ನ ಈ ಇಲಾಖೆ, ಶ್ರದ್ಧೆ ನಿಷ್ಠೆ ನಿಯತ್ತಿನಿಂದ ಕೈ ಮುಗಿವೆನು. ಅಮ್ಮ ಅಪ್ಪ ಗುರುಗಳು ಬುದ್ಧಿ ಕಲಿಸಿದ್ದಾರೆ, ದೇವರು ಜನ್ಮ ನೀಡಿದ್ದಾನೆ. ಒಳಾಂಗಣ ಹಾಗೂ ಹೊರಾಂಗಣ ಬೋಧಕರು ಜೊತೆಗೂಡಿ ಮಾನ್ಯ ಪ್ರಾಂಶುಪಾಲರ ವಿದ್ಯೆ ಕಲಿಸಿದ್ದಾರೆ. ಸೇವೆಯ ಒಳಿತಿಗಾಗಿ ತರಬೇತಿ ನೀಡಿದೆ ನಮ್ಮ ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ. ಸಾವಿರಾರು ಸಾಧಕರ ಸಾಧನೆಯ ಸ್ಫೂರ್ತಿ ಪಡೆದವರು ನಾವು. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರದಲ್ಲಿ ಪೊಲೀಸ್ ಬುನಾದಿ ತರಬೇತಿ ಪಡೆದವರು ನಾವು. ಇಂದು ಸ್ಪರ್ಧಾತ್ಮಕ ಜಗದಲ್ಲಿ ಹಗಲಿರುಳು ಶ್ರಮವಹಿಸಿ ಸಾಧನೆಯ ಶಿಖರವೇರಿದವರು ನಾವು. ದರ್ಜೆ ಯಾವುದಾದರೇನು, ಸರ್ಕಾರದ ಕೆಲಸ ದೇವರ ಕೆಲಸವಲ್ಲವೇ? ಕಾಯಕವೇ ಕೈಲಾಸ ಎಂಬ ನಾನುಡಿಯಂತೆ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಸಡಗರ ಸಂಭ್ರಮಾಚರಣೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನೋಡಿಕೊಳ್ಳಲು ತಯಾರಾಗಿದ್ದೇವೆ ನಾವು ಎಂದು ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ನಾಡಿನ ನವ ಯೋಧರು.